ನೇರವಾಗಿ ಹೋಗಿ ಅವ್ರು ಬೇಡ ಬೇಡ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ರು. ಯಾಕಂದ್ರೆ ಅವ್ರು ಹೊಟ್ಟೆ ಪಡೆಗೆ ಅವ್ರೇನು ಕಳತನ ಮಾಡ್ತಾ ಇಲ್ಲ. ರೈತ ಸಂಘದ ಸಂಪೂರ್ಣವಾಗಿ ಖಂಡಿಸುವ ಜೊತೆಗೆ ಕಾಲಭೈರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುವಾಗ ಅಲ್ಲಿನ ಕೆಲವು ಸ್ಥಳೀಯರು ಗೂಂಡಾಗಳು ಅಲ್ಲಿನ ಫೋಟೋಗ್ರಾಫರ್ಗಳು 10 ಜನ ಫೋಟೋಗ್ರಾಫರ್ಗಳ ಮೇಲೆ ಏಕಾಏಕಿ ನೀವು ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೀರಾ. ಅದೇ ವಿಡಿಯೋದ ನೋಡಿದಾಗ ಚಪ್ಪಲಿ ಯಾವುದೂ ಇರಲಿಲ್ಲ. ನೇರವಾಗಿ ಹೋಗಿ ಅವ್ರು ಬೇಡ ಬೇಡ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ರು. ನಿರಂತರವಾಗಿ ಕೆಲವು ಪುಂಡು ಪೋಕರು ಒಂದು 10 ರಿಂದ 15 ಜನ ಅವರ ಮೇಲೆ ಹಲ್ಲೆ ಮಾಡಿ ಅವರ ಕತ್ತಲ್ಲಿರುವಂಥ ಬಂಗಾರ ಚೈನ್ಗಳನ್ನು ಹಿಡಿದು ಅವರ ಹತ್ತಿರ ಹಣವನ್ನು ಕಸಿದುವ ಜೊತೆಗೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಮೇಯ ಏನಿತ್ತು. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದಲ್ಲಿ ಪ್ರಪಂಚದಲ್ಲಿ ಎಲ್ಲೇ ಯಾವ ವ್ಯಕ್ತಿಯನ್ನು ವಾಸ ಮಾಡ್ಬೋದು. ನಾನು ಸ್ಥಳೀಯನು, ನೀನು ಹೊರವಾದನು ಅಂತೇಳಿ ಯಾವುದೇ ರೀತಿಯ ಭೇದ ಭಾವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನೀಡಿಲ್ಲ. ಅಂಥದ್ರಲ್ಲಿ ಇವತ್ತು ಸಕಲೇಶ್ಪುರದಲ್ಲಿ ಫೋಟೋಗ್ರಾಫರ್ ಮೇಲೆ ನಡೆದಿರುವ ಹಲ್ಲೆಯನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಆ ಒಂದು ಹಲ್ಲೆ ಮಾಡಿರುವ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಬೇಕಂತೇಳಿ ಸಕಲೇಶ್ವರ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ನಾವು ಮನವಿನೂ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಹೊಟ್ಟೆ ಪಡೆಗೆ ಅವ್ರೇನು ಕಳತನ ಮಾಡ್ತಾ ಇಲ್ಲ, ಎಲ್ಲಿ ದರೋಡೆ ಮಾಡ್ತಾ ಇಲ್ಲ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಿಕೊಂಡು ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕ್ಯಾಮ್ರಾಗಳನ್ನು ಹೊಡೆದು ಕೇಳ್ಕೊತಾ ಇದ್ದಾರೆ, ಬೇಡಣ್ಣ ನಾವೇನು ತಪ್ಪು ಮಾಡಿಲ್ಲ ಅಂತೇಳಿ. ನೀವು ಯಾಕೆ ಬಂದಿದ್ದು ದೇವಸ್ಥಾನಕ್ಕೆ? ಇವ್ರ ಅಪ್ಪಂದ ದೇವಸ್ಥಾನ ಅಲ್ಲ, ಯಾರಪ್ಪಂದಲ್ಲ ದೇವಸ್ಥಾನ. ಅಲ್ಲಿಗೆ ಇವತ್ತು ಸಕಲೇಶ್ಪುರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕುಸಿದಿದೆಯಾ? ಅದು ನಾವು ಅನುಮಾನ ವ್ಯಕ್ತಪಡ್ತಾ ಇದ್ದೀವಿ. ನಾವು ರೈತ ಸಂಘದಿಂದ ಇವತ್ತೇನು ಸಕಲೇಶ್ಪುರ ಫೋಟೋಗ್ರಾಫರ್ಗಳ ಮೇಲೆ ಅಲ್ಲಿನ ಸ್ಥಳೀಯರೊಂದು ಹೇಳಿಕೊಂಡು ಸ್ಥಳೀಯ ಗೂಂಡಾಗಳು ಇವತ್ತು ರೌಡಿ ಸೀಟ್ರಲ್ಲಿರುವಂಥವ್ರು ಅವರು ನೇರವಾಗಿ ಅವರ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆ ಮಾಡಿರೋದನ್ನು ಗಂಭೀರವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಇವತ್ತು ಏನು ನಾವು ಪ್ರವಾಸಿ ಅಂತೇಳಿ ಬರ್ತೀವೋ ಅದಕ್ಕೆ ಬರೋಕ್ಕೆ ಭಯ ಆಗ್ತಾ ಇದೆ. ಫೋಟೋಗ್ರಾಫರ್ ಅಂದರೆ ಅದಕ್ಕೊಂದು ಗೌರವ ಇದೆ. ಅದು ಸವಿ ನೆನಪು. ಇವತ್ತು ಏನೇ ಮಾಡಲಿ ಅದು ಸವಿ ನೆನಪು. ಆ ಫೋಟೋಗ್ರಾಫರ್ ಎಷ್ಟು ಕಷ್ಟಪಡ್ತಾನೆ, ತನ್ನ ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾನೆ. ನಾವು ಕೂಲಿ ಮಾಡ್ತಾ ಇರೋದು, ಏನು ದೊರಡೆ ಮಾಡ್ತಾ ಇಲ್ಲ. ಅಂಥ ಇದರಲ್ಲಿ ಇವತ್ತು ಫೋಟೋಗ್ರಾಫರ್ಗಳ ಮೇಲೆ ಮಾಡಿರುವ ಹಲ್ಲೆಯನ್ನು ರೈತ ಸಂಘದ ಸಂಪೂರ್ಣವಾಗಿ ಖಂಡಿಸುವ ಜೊತೆಗೆ ಎಲ್ಲೇ ಪ್ರೀ ವೆಡ್ಡಿಂಗ್ ಶೂಟಿಂಗ್ಲಿರ್ಬೋದು ಯಾವುದೇ ಒಂದು ಫೋಟೋಗ್ರಾಫರ್ ಮೇಲೆ ಹಲ್ಲೆಯನ್ನು ದಯವಿಟ್ಟು ಯಾರೂ ಅಷ್ಟೇ ಮಾಡಬಾರ್ದು. ಇವತ್ತೇನು ಸಕಲೇಶ್ಪುರದಲ್ಲಿ ನಡೆದಿದೆಯೋ ಆ ನಗರದೊಂದು ದುರಂತವಾಗಿದೆ. ಅದನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಆ ಒಂದು ನೊಂದಿರುವ ಫೋಟೋಗ್ರಾಫರ್ಗಳಿಗೆ ನ್ಯಾಯ ಕೊಡಿಸಬೇಕು. ಇಲ್ಲವಾದರೆ ರೈತ ಸಂಘದಂತಹ ಸಕಲೇಶ್ಪುರ ಶೆಲೋ ಹೊರಟುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಅಂತೇಳಿ ಗೃಹ ಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ಆ ಒಂದು ಹಾಸನ ಜಿಲ್ಲೆಯ ಒಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡ್ತಾ ಇದೆ.